ಬಂಗು ಅನ್ನೋದು ಹೇಳಿ ಹೆಸರಿಲ್ದಂಗೆ ಹೋಗುತ್ತೆ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂತ ಅಂದ್ರೆ ಬಂಗಿಂದ ಒಂದು ಸಿರಮ್ ಮಾಡಿ ತೋರಿಸಿದ್ದೀನಿ, ಆಮೇಲೆ ಪ್ಯಾಕ್ಗಳನ್ನ ಮಾಡಿ ತೋರಿಸಿದ್ದೀನಿ ನಾನು. ಇದನ್ನು ನಿಮ್ಮ ಸ್ಕಿನ್ಗೆ ಪ್ರತಿದಿನ ನೀವು ಇದನ್ನ ಹಚ್ಕೊಂತ ಬಂದ್ರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಬಂಗು ನಿಜವಾಗ್ಲೂ ಇರಂಗಿಲ್ಲ. ವಾರದಲ್ಲಿ ಒಂದು 4 ದಿನನಾದರೂ ಇದನ್ನ ನೀವು ಮನೇಲಿ ಹಚ್ಕೊಂತ ಬಂದ್ರೆ ನಿಜವಾಗ್ಲೂ ನಿಮ್ಗೆ ಬಂಗು, ಮುಖದಲ್ಲಿರುವಂಥ ಕಪ್ಪು ಕಲೆ, ಆಮೇಲೆ ಡಾರ್ಕ್ ಸರ್ಕಲ್ ಎಲ್ಲನೂ ಇದು, ಆಮೇಲೆ ಗುಳ್ಳೆಗಳ ಕಲೆಗಳನ್ನು ಸಹಿತ ಇದು ದೂರ ಮಾಡ್ತೈತಿ. ಆಮೇಲೆ ಗುಳ್ಳೆಗಳು ಆಗೋದನ್ನು ಇದು ತಡೆಯುತ್ತಿರುವಂಥ ಒಂದು ಹೋಮ್ ರೆಮಿಡಿ ಇವತ್ತು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಏನಪ್ಪ ಇಷ್ಟು ರೆಡಿ ಆಗಿದ್ದಾರೆ, ಎಲ್ಲಿ ಹೊಂಟಿರಿ ಅನ್ಕೊಂಡ್ರೆ ಎಲ್ಲೂ ಇಲ್ಲ. ಬಾಬನ ದೇವಸ್ಥಾನಕ್ಕೆ ಹೋಗಿದ್ದೆ. ಈ ರಾಮನವಮಿ ಇರೋದ್ರಿಂದ ಬಾಬನ ದೇವಸ್ಥಾನಕ್ಕೆ ಹೋಗಿ ಬಾಬನ ದರ್ಶನ ತೊಗೊಂಡು ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಬರೀ ಇವತ್ತು ನಿಮಗೋಸ್ಕರ ಒಂದು ಬಂಗಿಗಾಗಿನೇ ಒಂದು ಒಳ್ಳೆಯ ಹೋಮ್ ರೆಮಿಡಿಗಳನ್ನು ತೊಗೊಂಬಂದಿದ್ದೀನಿ. ಈ ಪಿಗ್ಮೆಂಟೇಷನ್ ಅನ್ನೋದು ಬಿಡಲಾರದಂಥ ಒಂದು ಪೀಡೆ ಅಂತಾರಲ್ಲ, ಹಂಗೆ ಪ್ರತಿದಿನ ಆಗಲಿ, ಒಂದಿನ ಬಿಟ್ಟು ಒಂದಿನ ಆಗಲಿ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕೊಂತ ಬಂದ್ರಿ ಅಂತ ಅಂದ್ರೆ, ಫೇಸ್ ಪ್ಯಾಕರು ಹಾಕ್ರಿ, ಇಲ್ಲ ಅಂತಂದ್ರೆ ನಿಮಗೆ ಎಲ್ಲಿ ಬಂಗ್ ಐತಿ ಅಲ್ಲಷ್ಟು ನೀವು ಹಚ್ಕೊಂತ ಹೋದ್ರೆ ಸಾಕು, ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತೀನಿ. ಬಹಳನೇ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾನು ಈ ಒಂದು ಹೋಮ್ ರೆಮಿಡಿನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಅಂತ. ಬಹಳನೇ ಚೆನ್ನಾಗಿರುವಂಥ ಹೋಮ್ ರೆಮಿಡಿ ಇದಾಗೈತಿ. ಪ್ರತಿಯೊಬ್ಬರು ಈ ಒಂದು ಹೋಮ್ ರೆಮಿಡಿನ ನೀವು ಹಂಗೂ ಇದ್ದಲ್ಲಿ ಅಷ್ಟನ್ನಾದರೂ ನೀವು ಹಚ್ಕೋಬಹುದು, ಇಲ್ಲಾಂದ್ರೆ ಪೂರ್ತಿ ಫೇಸಿಗೆ ಆದರೂ ನೀವು ಹಚ್ಕೋಬಹುದು. ಅದರಿಂದ ಏನು ತೊಂದರೆ ಆಗಂಗಿಲ್ಲ. ಪೂರ್ತಿ ಫೇಸ್ ಹಚ್ಚಿದ್ರೆ ಅಲ್ಲಿ ಇರಂಗಿಲ್ಲೋ ಅಲ್ಲಿ ಬ್ರೈಟ್ ಆಗುತ್ತೆ. ಆಮೇಲೆ ನಮಗೆ ಬಂಗ್ ಎಲ್ಲೈತೋ ಅದು ಲೈಟ್ ಹಾಕುವಂತ ಬರ್ತೈತಿ. ಅದಕ್ಕೋಸ್ಕರ ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮನೆಗೆ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ನಾನು. ಆಮೇಲೆ ಮತ್ತೊಬ್ಬರು ಸಿಸ್ಟರ್ ಇಲ್ಲಿ ಇದು ಮಂಜಿಷ್ಟಾದ ಒಂದು ಫೇಸ್ ಪ್ಯಾಕನ್ನು ಹಾಕಿದ್ದೆ ನಾನು. ಆ ಫೇಸ್ ಪ್ಯಾಕನ್ನು ನಾನು 2 ದಿನದಿಂದ ನಾನು ಟ್ರೈ ಮಾಡ್ತಿದ್ದೀನಿ. ಬಹಳ ಚೆನ್ನಾಗಿ ರಿಸಲ್ಟ್ ಐತಿ ಅಂತ ಹೇಳಿದ್ರೆ ಆ ಕಮೆಂಟನ್ನು ನಾನು ಇಲ್ಲಿ ಹಾಕಿದ್ದೀನಿ. ಹೋಮ್ ರೆಮಿಡಿಗಳು ಏನಿರ್ತಾವೆ ನಾವು ಪ್ರತಿದಿನ ಟ್ರೈ ಮಾಡ್ತಾ ಬಂದಾಗ ಅದರ ರಿಸಲ್ಟ್ ನಮ್ಮ ಪಕ್ಕ ಸಿಗುತ್ತೆ. ಆದ್ರೆ ಈ ಆಯುರ್ವೇದಿಕ್ ಆಗಿರೋದ್ರಿಂದ ಟೈಮ್ ತೊಗೊತೈತೆ ಅನ್ನೋದಷ್ಟೇ, ಅದರ ರಿಸಲ್ಟ್ ಅಂತೂ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಾನು ಅದಕ್ಕೆ ಉದಾಹರಣೆ ಇದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರಿ. ಹಾಗೆ ನಾನು ಪಿಗ್ಮೆಂಟೇಷನ್ ಆಯಿಲು, ಪಿಗ್ಮೆಂಟೇಷನ್ ಪೌಡ್ರು, ಪಿಗ್ಮೆಂಟೇಷನ್ ಸೋಪು ಮತ್ತು ಹೇರ್ ಆಯಿಲನ್ನು ನಾನು ಕೊಡ್ತಿದ್ದೀನಿ. ಬಹಳ ಒಳ್ಳೆ ರಿಸಲ್ಟ್ ಐತಿ. ನಾನು ಚೆನ್ನಾಗಿರುವಂಥ ರಿಸಲ್ಟ್ ಇದಾಗಿರೋದ್ರಿಂದ ನೀವು ಪ್ರತಿಯೊಬ್ಬರು ನೀವು ಇದನ್ನ ತರಿಸ್ಕೊಂಡು ಯೂಸ್ ಮಾಡ್ಬೋದು. ನಾನು ಮಂಜಿಷ್ಟ ಸೋಪನ್ನು ನಾನೀಗ ರೆಡಿ ಮಾಡೋದಕ್ಕೆ ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಬರೀ ಮಂಜಿಷ್ಟ ಸೋಪು ಬೇಕಿದ್ರು ನೀವು ಆರ್ಡರ್ ಮಾಡ್ಕೋಬೋದು. ಆರ್ಡರ್ ಕೊಡ್ತಾರೆ ಅವ್ರಿಗೋಸ್ಕರ ಅಂತ ಅಷ್ಟೇ ಮಾಡ್ತೀನಿ. ಈ ಪಿಗ್ಮೆಂಟೇಷನ್ ಸೋಪ್ ಏನೈತಿ ಅದನ್ನು ಮಾತ್ರ ನಾನು ಕಾಮನ್ ಆಗಿ ಅದನ್ನ ಮಾಡ್ಕೊತ ಹೋಗ್ತಿದ್ದೀನಿ. ಅದು ರಿಸಲ್ಟ್ ಚೆನ್ನಾಗೈತಿ ಅಂತ ಹೇಳಂದು 3-4 ಒಬ್ಬರಂತೂ 6 ಸೋಪನ್ನು ಆರ್ಡರ್ ಮಾಡ್ಕೊಂಡು ತೊಗೊಂಡಿದ್ದಾರೆ. ಸೋಪು ಮತ್ತು ಆಯಿಲು, ಪೌಡ್ರು ಮತ್ತು ಇನ್ನೊಂದು ಹೇರ್ ಆಯಿಲು ಭಾಳನೇ ಚೆನ್ನಾಗಿರುವಂಥ ರಿಸಲ್ಟ್ ಕೂಡ ಹೊಂದೈತಿ. ಅಷ್ಟೇ ಅಲ್ಲದೆ ನಾನು ಇನ್ನೂ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ನಿಮಗೋಸ್ಕರ ತರಬೇಕು ಅಂತ ಹೇಳೋದು ಪ್ರಯತ್ನ ಮಾಡಾಕೊಂತೀನಿ. ಆ ಪ್ರಯತ್ನಕ್ಕೆಲ್ಲ ನಿಮ್ಮೆಲ್ಲರ ಸಾಥಿದ್ರೆ ನಾನು ಆರಾಮಾಗಿ ಅವನ್ನೆಲ್ಲನೂ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಯಾಕಂತ ಅಂದರೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರಿ ಅಂತ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಏನು ಮಾಡಬೇಕು, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಂಗೆ ಆಲ್ ಬಟನ್ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನು ಆದಷ್ಟು ಬೇಗ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹಂಗೆ ಸೋಪು, ಪಿಗ್ಮೆಂಟೇಷನ್ ಆಯಿಲು, ಹೇರ್ ಆಯಿಲು ಮತ್ತು ಪೌಡ್ರ್ ಬೇಕು ಅಂತ ಅನ್ನೋರು ನನಗೆ ಕೊಡುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರಿ ಅಂದ್ರೆ ನಾನು ನಿಮ್ಗೆ ಅಲ್ಲಿ ರಿಪ್ಲೈ ಮಾಡ್ತೀನಿ. ಬರೀ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕಿದೆ ಮತ್ತು ಅದಕ್ಕೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಇಲ್ಲಿ ನಾನು ಮೊದಲಿಗೆ ಸಾಣಿಕಲ್ ತೊಗೊಂಡಿದ್ದೀನಿ. ಸಾಣಿಕಲ್ಲನ್ನು ನೀಟಾಗಿ ತೊಳೆದು ಒರೆಸಿ ಒಣಗಿ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಜಾಕಾಯಿನ ತೆಗೆದುಕೊಂತೀನಿ. ಜಾಕಾಯಿ ಎಂಥದ್ದಿರ್ಬೇಕಪ್ಪ ಅಂತ ಅಂದ್ರೆ ಒಳಗೆ ನಾನು ತೋರಿಸ್ತೀನಿ ಮುಂದೆ. ಒಬ್ಬರು ಜಾಕಾಯಿನ ಹಚ್ಚಿದ್ರೂ ನಮಗೆ ಅದೇನೂ ಎಫೆಕ್ಟ್ ಆಗ್ತಿಲ್ಲ ಅಂತ ಅನ್ನೋರಿಗೆ ಇದನ್ನು ನಾನು ಹೇಳೋದು. ಇಲ್ಲಿ ನೋಡ್ರಿ, ಒಳಗೆ ಎಲ್ಲ ಹುಳ ಹತ್ತಿರ್ತದೆ. ಇಂಥದ್ದನ್ನು ನಾವು ತೊಗೋಬಾರ್ದು. ಇದರೊಳಗೆ ಏನು ಇರಂಗಿಲ್ಲ. ಯಾಕಂದರೆ ಎಲ್ಲ ಹುಳ ತಿಂದ್ಬಿಡೋದೈತೆ. ಒಳಗೆ ಏನೋ ಔಷಧಿ ಗುಣಗಳು ನಮಗೆ ಆದಷ್ಟು ಸಿಗಂಗಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿರುವಂಥ ಒಂದು ಜಾಕಾಯಿನ ತೊಗೊಂಡ್ರೆ ಭಾಳ ನಮಗೆ ಒಳ್ಳೆಯದು. ಜಾಕಾಯಿ ಒಳಗೆ ನಮಗೆ ವಿಟಮಿನ್ ಸಿ ಐತಿ. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇದರೊಳಗಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನು ಆಮೇಲೆ ಬಂಗನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯ ಮಾಡ್ತೈತಿ. ಜಾಕಾಯಿನ ಎಷ್ಟೋ ಸರ್ತಿ ಒಬ್ಬರು ನನಗೆ ಕಮೆಂಟ್ ಹಾಕ್ತಿರ್ತಾರೆ, ಜಾಕಾಯಿನ ಹಚ್ಚಿದ್ರು ಈ ಬಂಗು ಹೋಗಂಗಿಲ್ಲ, ಸುಳ್ಳು ಹೇಳ್ತೀರಿ ಅಂತ ಹೇಳಂದು. ನಾನು ಸುಳ್ಳು ಹೇಳಲ್ಲ, ನಿಜ ಹೇಳ್ಬೇಕಂದ್ರೆ ಇದನ್ನು ಗೂಗಲ್ ಹೋಗಿ ನೀವು ಸರ್ಚ್ ಮಾಡಿರಿ. ಈ ಜಾಕಾಯಿಯಿಂದ ನಮ್ಗೆ ಏನೆಲ್ಲ ಪ್ರಯೋಜನಗಳದಾವು ಸ್ಕಿನ್ನಿಗೋಸ್ಕರ ಅಂತ ಹೇಳಿ ಹುಡುಕಿದಾಗ ನಿಮ್ಗೆ ಬೇಕಾದಷ್ಟು ಇದರೊಳಗೆ ಔಷಧಿ ಗುಣಗಳು ಇರೋದು ನಿಮ್ಗೆ ಕಂಡು ಬರ್ತೈತಿ. ಇದರೊಳಗೆ ಆಂಟಿ ಮೈಕ್ರೋಬಿಯಲ್ ಒಂದು ಗುಣ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಗುಳ್ಳೆಗಳ ಆಗೋದನ್ನು ತಡೆ ಹಿಡಿಯುವಂಥ ಗುಣ ಇದರಲ್ಲಿ ಐತಿ. ಹಾಗಾಗಿ ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಗುಳ್ಳೆಗಳ ಬ್ಯಾಕ್ಟೀರಿಯಾ ಏನು ಬರ್ತಾವಲ್ಲ, ಆ ಬ್ಯಾಕ್ಟೀರಿಯಾನ ಕಿಲ್ ಮಾಡುವಂಥ ಶಕ್ತಿ ಇದಕ್ಕೈತಿ. ಹಾಗಾಗಿ ನಮ್ಮ ಸ್ಕಿನ್ನಲ್ಲಿ ಗುಳ್ಳೆಗಳು ಆಗೋದನ್ನು ಇದು ತಡೆ ಹಿಡಿತೈತಿ. ಅದಕ್ಕೋಸ್ಕರ ನಾನು ಬಹಳನೇ ಒತ್ತಿ ಹೇಳ್ತೀನಿ, ಈ ಜಾಕಾಯಿ ನಮ್ಮ ಸ್ಕಿನ್ಗೆ ಭಾಳ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂತ ಅಂದರೆ ಇದನ್ನೆಲ್ಲ ನಾನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಯೂಸ್ ಮಾಡಿ ನಿಮ್ಗೆ ಈ ಒಂದು ರೆಮಿಡಿಗಳನ್ನ ನಾನು ಹೇಳ್ತಿರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ನಂಬಿಕೆ ಇಟ್ಟು ಈ ರೆಮಿಡಿಗಳನ್ನ ನೀವು ಟ್ರೈ ಮಾಡಿ. ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಆಮೇಲೆ ಇಲ್ಲಿ ಅರ್ಧ ಸ್ಪೂನಷ್ಟು ಮಂಜಿಷ್ಟ ಪೌಡರ್ ತೊಗೊಂಡಿದ್ದೀನಿ. ಹಂಗೆ 1 ಸ್ಪೂನಷ್ಟು ಮುಲೇಟಿ ಪೌಡರ್ ತೊಗೊಂಡಿದ್ದೀನಿ. ಅಂದ್ರೆ ಮಂಜಿಷ್ಟದಲ್ಲೂ ನಮಗೆ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡುವಂಥ ಶಕ್ತಿ, ಬಂಗನ್ನು ಹೋಗಲಾಡಿಸುವಂಥ ಶಕ್ತಿ ಐತಿ. ಅಷ್ಟಲ್ಲದೆ ನಮ್ಮ ಸ್ಕಿನ್ನನ್ನು ಹೊಳಪಾಗು ಮಾಡುತ್ತೆ ಮಂಜಿಷ್ಟ ಪೌಡ್ರು. ಆಮೇಲೆ ಮುಲೇಟಿ ಪೌಡರ್ ಬಗ್ಗೆ ಅಂತೂ ನಾನು ಹೇಳಂಗಿಲ್ಲ. ಎಷ್ಟೆಲ್ಲ ವಿಡಿಯೋಗಳನ್ನ ಹಾಕಿದ್ದೆ ನಾನು ಮುಲೇಟಿ ಪೌಡರ್ ಬಗ್ಗೆ. ಅಂದರೆ ಬರೀ ನೀವು ಈ ಮುಲೇಟಿ ಪೌಡರ್ನ ನಿಮ್ಮ ಸ್ಕಿನ್ನಿಗೆ ನೀವು ಪ್ರತಿನಿತ್ಯ ಆಗಲಿ ಅಥವಾ ಒಂದಿನ ಬಿಟ್ಟು ಒಂದಿನ ಪ್ರತಿದಿನ ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಂಡ್ರಿ ಅಂತ ಅಂದ್ರೆ ಬಂಗು ಅನ್ನೋದು ಹೇಳಿ ಹೆಸರಿಲ್ದಂಗೆ ಹೋಗುತ್ತೆ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂತ ಅಂದ್ರೆ ಬಂಗಿಂದ ಒಂದು ಸಿರಮ್ ಮಾಡಿ ತೋರಿಸಿದ್ದೀನಿ, ಆಮೇಲೆ ಪ್ಯಾಕ್ಗಳನ್ನ ಮಾಡಿ ತೋರಿಸಿದ್ದೀನಿ ನಾನು. ಇದನ್ನು ನಿಮ್ಮ ಸ್ಕಿನ್ಗೆ ಪ್ರತಿದಿನ ನೀವು ಇದನ್ನ ಹಚ್ಕೊಂತ ಬಂದ್ರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಬಂಗು ನಿಜವಾಗ್ಲೂ ಇರಂಗಿಲ್ಲ. ನಾನು ಇವತ್ತು ಹೇಳುವಂಥ ಒಂದು ಹೋಮ್ ರೆಮಿಡಿ ಏನೈತಿ ಇದನ್ನು ನೀವು ಪ್ರತಿದಿನ
ಪ್ರತಿದಿನಾನು ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಒಂದಿನ ಬಿಟ್ಟು ಒಂದಿನಾದ್ರೂ ನೀವು ಇದನ್ನ ಹಚ್ಕೋಬಹುದು. ವಾರದಲ್ಲಿ 2ರಿಂದ ವಾರದಲ್ಲಿ ಒಂದು 4 ದಿನಾನಾದ್ರೂ ಇದನ್ನ ನೀವು ಮನೇಲಿ ಹಚ್ಕೊಂತ ಬಂದ್ರೆ ನಿಜವಾಗ್ಲೂ ನಿಮ್ಗೆ ಬಂಗು, ಮುಖದಲ್ಲಿರುವಂಥ ಕಪ್ಪು ಕಲೆ, ಆಮೇಲೆ ಡಾರ್ಕ್ ಸರ್ಕಲ್ ಎಲ್ಲಾನು ಇದು, ಆಮೇಲೆ ಗುಳ್ಳೆಗಳ ಕಲೆಗಳನ್ನು ಸಹಿತ ಇದು ದೂರ ಮಾಡ್ತೈತಿ. ಆಮೇಲೆ ಗುಳ್ಳೆಗಳ ಆಗೋದನ್ನು ಇದು ತಡೆ ಹಿಡಿತೈತಿ. ಅಷ್ಟೊಂದು ಒಳ್ಳೆ ಶಕ್ತಿ ಇರುವಂತ ಒಂದು ಹೋಮ್ ರೆಮಿಡಿ ಇವತ್ತು ನಿಮಗೋಸ್ಕರ ತಗೊಂಡ್ ಬಂದಿದ್ದೀನಿ. ಇದನ್ನ ನಾನು ಹಚ್ಚಿ ಒಂದು 15 ನಿಮಿಷ ಬಿಟ್ಟಿದ್ದೀನಿ. ಸೆಮಿ ಡ್ರೈ ಆದ್ಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಇಲ್ಲಿ ಮಂಜಿಷ್ಟ ಹಾಕಿರೋದನ್ನ ನಮ್ಮ ಸ್ಕಿನ್ ಅನ್ನ ಹೊಳಪ್ ಮಾಡುವಂತ ಶಕ್ತಿ ಮಂಜಿಷ್ಟಕ್ಕೆ ಐತಿ. ಆಮೇಲೆ ಜಾಕಾಯಿಗೆ ನಮ್ಮ ಸ್ಕಿನ್ ಅಲ್ಲಿರುವಂತ ಕಲೆಗಳನ್ನ ದೂರ ಮಾಡುವಂತ ಶಕ್ತಿ ಐತಿ. ಮುಲೇಟಿ ಪೌಡರ್ ಸಹಿತ ನಮ್ಮ ಸ್ಕಿನ್ ಇರುವಂತ ಬಂಗು, ಕಪ್ಪು ಕಲೆ, ಆಮೇಲೆ ಡಾರ್ಕ್ ಸರ್ಕಲ್, ಅನ್ಇವನ್ ಸ್ಕಿನ್ ಟೋನ್ ಏನೈತಿ ಎಲ್ಲಾನು ಹೊಡೆದು ಹಾಕುವಂತ ಶಕ್ತಿ ಈ ಮುಲೇಟಿ ಪೌಡರ್ಗೆ ಐತಿ. ಹಾಗಾಗಿ ಈ ಫೇಸ್ ಪ್ಯಾಕ್ ಅನ್ನ ನಿಮ್ಮ ಮನೆಯಾಗ ಟ್ರೈ ಮಾಡಿ ನೋಡ್ರಿ. ಎಷ್ಟು ಚೆನ್ನಾಗಿರುವಂತ ರಿಸಲ್ಟ್ ಅನ್ನ ನೀವು ಪಡ್ಕೊಂತೀರಿ ಇದರಿಂದ ಅಂತ ಅಂದ್ರೆ ನೀವು ಮಾಡ್ತಾ ಬಂದ್ರೆ ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬರೀ ಮುಲೇಟಿ ಪೌಡರ್ ಮೊಸರನ್ನ ಹಾಕಿ ಟ್ರೈ ಮಾಡಿದವ್ರಿಗೂ ಸಹಿತ ಒಳ್ಳೆ ರಿಸಲ್ಟ್ ಬರಾಗುತ್ತದೆ ಅಂತ ಹೇಳಂದು ನನಗೆ ಹೇಳ್ತಿರ್ತಾರ. ಒಬ್ಬ ಸಿಸ್ಟರ್ ಹಾಕಿದ್ದಾರೆ. ನಾನು ಮಂಜಿಷ್ಟ ಅದು ಒಂದು ಇದನ್ನ ಹಾಕಿದೆ ಫೇಸ್ ಪ್ಯಾಕ್ ಅನ್ನ, ಅದನ್ನ ನಾನು 2 ದಿನದಿಂದ ಟ್ರೈ ಮಾಡ್ತಿದ್ದೀನಿ. ಬಹಳನೇ ಚೆನ್ನಾಗಿ ರಿಸಲ್ಟ್ ಬರಾಗುತ್ತದೆ ಅಂತ ಹೇಳಿದ್ರು. ನಿಜವಾಗ್ಲೂ ಬರುತ್ತೆ ಫ್ರೆಂಡ್ಸ್. ಈ ಆಯುರ್ವೇದಿಕ್ ಅಲ್ಲಿ ಅಷ್ಟು ಶಕ್ತಿ ಐತಿ, ಆದ್ರೆ ಟೈಮ್ ತಗೊಳತ್ತ ಅನ್ನೋದಷ್ಟ, ಆದ್ರೆ ಒಳ್ಳೆ ರಿಸಲ್ಟ್ ನಮ್ಮ ಕೊಡುತ್ತಾ ಅಂತ ಹೇಳೋದು 100% ಅಲ್ಲ 200% ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂತ ಅಂದ್ರೆ ನನ್ನ ಸ್ಕಿನ್ ಬಹಳ ಹಾಳಾಗಿತ್ತು. ಇಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗೈತೆ ಅಂತ ಹೇಳ್ಕೊಳಕ್ ನಿಜವಾಗ್ಲೂ ನನ್ಗೆ ಖುಷಿ ಆಗುತ್ತೆ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂತ ಹೇಳಿ. ನೋಡಿದ್ರ ಫ್ರೆಂಡ್ಸ್, ಇಷ್ಟು ಈಸಿಯಾಗಿರುವಂಥ ಹೋಮ್ ರೆಮಿಡಿ ನಾನು ನಿಮಗೋಸ್ಕರ ತೊಗೊಂಡಿದ್ದೀನಿ. ನಿಜವಾಗ್ಲೂ ಇದು ನಿಮಗೆ ರಿಸಲ್ಟ್ ಕೊಡುತ್ತೆ. ಯಾಕಂತ ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ನನಗೈತಿ. ಜಾಕಾಯಿನ ಎಲ್ಲ ಹೇಳ್ಕೊಂತ ಬಂದಿದ್ದೀನಿ ವಿಡಿಯೋದೊಳಗೆ. ಜಾಕಾಯಿ ನಮ್ಮ ಸ್ಕಿನ್ ಇರುವಂಥ ಕಪ್ಪು ಕಲೆನ ದೂರ ಮಾಡೋದಕ್ಕೆ, ಬಂಗು ದೂರ ಮಾಡೋದಕ್ಕೆ, ಆಮೇಲೆ ನಮ್ಮ ಸ್ಕಿನ್ ಅಲ್ಲಿರುವಂಥ ಗುಳ್ಳೆಗಳ ಕಲೆಗಳನ್ನು ಸಹಿತ ದೂರ ಮಾಡುವಂಥ ಶಕ್ತಿ ಈ ಒಂದು ಜಾಕಾಯಿಗೆ ಐತಿ. ಜಾಕಾಯಿದ ಒಂದು 2 ವಿಡಿಯೋಗಳನ್ನ ನಾನು ಹಾಕಿದ್ದೀನಿ. ಒಬ್ಬೊಬ್ರು ಅದನ್ನ ಹಾಕಿದ್ರು ನಮ್ಗೆ ಏನು ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಈ ಒಂದು ನಾನು ಇವತ್ತು ತೋರಿಸ್ಕೊಟ್ಟಿರುವಂಥ ಮುಲೇಟಿ ಪೌಡರ್ ಮತ್ತು ಮಂಜಿಷ್ಟ ಹಾಕಿ ನೀವು ಫೇಸ್ ಪ್ಯಾಕ್ ಅನ್ನ ಹಾಕ್ರಿ, ಇದು ರಿಸಲ್ಟ್ ನಿಮ್ಗೆ ಪಕ್ಕಾ ಸಿಗುತ್ತಾ ಅಂತ. ನೀವು ಜಾಕಾಯಿ, ಮುಲೇಟಿ ಮತ್ತು ಈ ಮಂಜಿಷ್ಟ ಅದ್ರ ಬಗ್ಗೆ ನೀವು ಓದ್ಕೊಂತ ತಿಳ್ಕೊಂತ ಹೋದ್ರಿ ಅಂದ್ರೆ ಅದರದ್ದು ಎಷ್ಟು ಆಳಕ್ಕೆ ಹೋದ್ರೂ ಅದು ನಮಗೆ ಅಷ್ಟು ಸುಲಭಕ್ಕೆ ಮುಗಿಯಂಗಿಲ್ಲ. ಅಷ್ಟೊಂದು ಔಷಧಿ ಗುಣಗಳು ಇದ್ರೊಳಗೆ ಇದಾವೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಹೋಮ್ ರೆಮಿಡಿ, ಆಮೇಲೆ ಇವೆಲ್ಲ ಹೋಮ್ ರೆಮಿಡಿಗಳು ನಾನು ನಿಜವಾಗ್ಲೂ ಟ್ರೈ ಮಾಡಿರುವಂಥ ಹೋಮ್ ರೆಮಿಡಿಗಳಿದಾವೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ಸ್ಕಿನ್ ಚೆನ್ನಾಗಲಿ ಅನ್ನೋದೊಂದು ಆಶಯದಿಂದ ನಾನು ಈ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ಎಲ್ಲರೂ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಂಗಿಲ್ಲ. ಆದರೂ ಸಹಿತ ನಾವೇನು ಮಾಡಬೇಕು, ಒಂದು ಪ್ಯಾಚ್ ಅಷ್ಟನ್ನು ಮಾಡಿಕೊಂಡು. ಯಾಕಂತ ಅಂದ್ರೆ ಒಬ್ಬ ಸಿಸ್ಟರ್ ನನಗೆ ಈ ಒಂದು ಟೋನರನ್ನು ನಾನು ಹೇಳಿದ್ದೆ. ಅವರು ನನಗೆ ಅದು ಕೂದಲು ಡ್ರೈ ಆಗಿ ಕೂದಲು ಉದುರಿಸಿದಾವೆ ಅಂತ ಕಮೆಂಟ್ ಹಾಕಿದ್ದಾರೆ. ನಾನು ಪಾಸಿಟಿವ್ ಇರೋದನ್ನ ಕಮೆಂಟ್ ನಾನು ಇಲ್ಲಿ ನಿಮಗೆ ಹೇಳ್ತೀನಿ, ಮತ್ತು ನೆಗೆಟಿವ್ ಇರೋ ಕಮೆಂಟನ್ನು ನಾನು ಹೇಳ್ತೀನಿ. ನೆಗೆಟಿವ್ ಅನ್ನೋಕ್ಕಿಂತ ಪಾಪ ಅವರಿಗೆ ಟೋನರ್ನ ರೆಡಿ ಮಾಡಿಕೊಂಡು ಅವರು ಅದನ್ನು ಸ್ಪ್ರೇ ಮಾಡ್ಕೊತ ಬಂದಾಗ ಅವರಿಗೆ ಕೂದಲು ಡ್ರೈ ಆಗಿ ಕೂದಲು ಇದಾವು ಅಂತ ಹೇಳಿದ್ರು. ಯಾಕಂತ ಅಂದ್ರೆ ಅವರಿಗೆ ಅದರೊಳಗೆ ಯಾಕಂದ್ರೆ ಅದರೊಳಗೆ ಇದು ಕಲೋಂಜಿ ಆಮೇಲೆ ರೋಸ್ಮೇರಿ ಈ ಒಂದು ಎಲ್ಲನೂ ಹಾಕಿ ನಾವು ದಾಸವಾಳ ಅವನ್ನೆಲ್ಲ ಹಾಕಿ ನಾವು ಟೋನರ್ನ ರೆಡಿ ಮಾಡ್ಕೊತೀವಿ, ಹೇರ್ ಟೋನರ್ನ. ಆ ಟೋನರ್ ಒಬ್ಬೊಬ್ಬರಿಗೆ ಅದರೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಒಬ್ಬರಿಗೆ ಒಂದೊಂದು ಆಗಿ ಬರ್ತೈತಿ, ಒಂದು ಆಗಿ ಬರಂಗಿಲ್ಲ. ಅವ್ರಿಗೆ ಆಗಿರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಅಲ್ಲಿಗೆ ಸ್ಟಾಪ್ ಮಾಡಿರಿ, ಅದನ್ನ ಹಾಕಕ್ಕೆ ಹೋಗ್ಬಿಟ್ರಿ ಅಂತ ಹೇಳಿದೆ. ಈರುಳ್ಳಿ ಹಾಕಿ ಆಯಿಲ್ ಮಾಡ್ತಾರೆ, ನನಗೆ ಈರುಳ್ಳಿ ಆಗಿ ಬರಂಗಿಲ್ಲ. ನಾನು ನಿಜವಾಗ್ಲೂ ಹೇಳಬೇಕಂತಂದ್ರೆ ಯಾವುದೋ ಒಂದು ಹಳೆಯ ಭಾಳಷ್ಟು ಒಂದು 5-6 ವರ್ಷಗಳ ಹಿಂದೆ, ಒಂದು 5-6 ವರ್ಷದ ಹಿಂದೆ ಈರುಳ್ಳಿ ರಸನ ಕೊಬ್ಬರಿ ಎಣ್ಣೆಯಲ್ಲಿ ಹಾಕೊಂಡು ಹಚ್ಕೋಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ಅದನ್ನು ವಾರದಲ್ಲಿ ಒಂದು ಸರ್ತಿ ಹಚ್ಕೋಬೇಕು ಅಂತ ಹೇಳಂದ್ರು. ಅದು ನಾನು ಬರೀ ಈರುಳ್ಳಿ ರಸ ಮತ್ತು ಕೊಬ್ಬರಿ ಎಣ್ಣೆನ ಎರಡನ್ನೂ ಮಿಕ್ಸ್ ಮಾಡಿ ಹಚ್ಕೊಂಡೆ, ಕೂದಲಿಗೆ ಹಚ್ಕೊಂಡು 1 ವಾರ 15 ದಿನ 1 ತಿಂಗಳ ನಂತರ ನನ್ನ ಹೇರ್ಸ್ ಇಷ್ಟು ಲಾಸ್ ಆದವು, ಒಂದು ಇಷ್ಟಿಷ್ಟು ಕೊಂಡು ಬರ್ತಿದ್ವು ಕೂದಲು. ಹಾಗಾಗಿ ಬಹಳಷ್ಟು ಕೂದಲು ಅವಾಗ ಹೋದ್ರೆ ನಿಜ ಹೇಳ್ಬೇಕಂದ್ರೆ ಈಗ ಅವ್ರನ್ನ ನಾವು ಬ್ಲೇಮ್ ಮಾಡಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ಅವರು ನಮಗೆ ಏನೋ ಚೆನ್ನಾಗಾಗಲಿ, ಅವ್ರಿಗೆ ಚೆನ್ನಾಗಿರ್ತೈತೆ, ಅವರು ಭಾಳ ಚೆನ್ನಾಗಿದ್ದು ಅವ್ರ ಹೇರ್ಸ್ ನೋಡಿ ನಾನು ಅದನ್ನ ಮಾಡಿದೆ. ನಾನು ಟ್ರೈ ಮಾಡಿದಾಗ ನನಗದು ಆಗಿ ಬರಲಿಲ್ಲ. ಅವ್ರು ಹೇಳಿದ್ದು ಒಬ್ರಿಗೆ ಆಗಿ ಬರುತ್ತೆ ಅನ್ನಂಗಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟ್ರೈ ಮಾಡಿರಿ, ಅದೇನೋ ನಿಮ್ಗೆ ಆಗಿ ಬರಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ರಿ ಅಷ್ಟೇ. ನನಗೆ ಈರುಳ್ಳಿ ರಸ ನಾನು ಹಾಕ್ಕೊಂಡೆ, ಬಹಳಷ್ಟು ಕೂದಲು ಪೂರ್ತಿ ಉದುರ್ಕೊಂತ ಹೊಂಟು. ಹಾಗಾಗಿ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಿದೆ ನಾನು. ಮತ್ತೆ ನನ್ನದೇನು ಹೇರ್ ಕೇರ್ ಏನೈತೆ ಅದನ್ನ ನಾನು ಮಾಡ್ಕೊಂಡ್ಬಂದೆ, ಮತ್ತು ಅಲ್ಲಿಗೆ ಕೂದಲು ಉದ್ರೋದು ಸ್ಟಾಪ್ ಆಯ್ತು. ಅಷ್ಟೇ ಅದರಲ್ಲಿರೋದು. ಒಬ್ಬರಿಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಆಗಿ ಬರ್ತಾ, ಒಂದೊಂದು ಇಂಗ್ರೀಡಿಯೆಂಟ್ಸ್ ಆಗಿ ಬರಂಗಿಲ್ಲ. ಈಗ ಈರುಳ್ಳಿನೇ ಹಾಕಿ ಎಷ್ಟೋ ಜನ ಆಯಿಲ್ ಮಾಡ್ತಾರೆ, ಅದು ಎಲ್ಲರಿಗೂ ಆಗಿ ಬರ್ತಾ ಅಂತ ಹೇಳಂಗಿಲ್ಲ. ನನಗೂ ಅಷ್ಟೇ. ಹಂಗೆ ಈರುಳ್ಳಿ ಹಾಕಿದ್ದು ನಾನು ನಿಜವಾಗ್ಲೂ ಅದಕ್ಕೋಸ್ಕರ ಹೇರ್ ಆಯಿಲ್ಗೆ ನಾನು ಈರುಳ್ಳಿ ಹಾಕಕ್ಕೆ ಹೋಗಿಲ್ಲ. ಯಾಕಂತಂದ್ರೆ ನನಗೆ ಹೇರ್ ಫಾಲ್ ಆಗಿದ್ದರಿಂದ ಅದು ಬೇಡ, ಬೇರೆದವ್ರಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದ್ದು ನಾನು ಈರುಳ್ಳಿ ಬೀಜನ ಹಾಕ್ತೀನಿ. ಆದರೆ ಈರುಳ್ಳಿನ ಅಲ್ಲಿ ನಾನು ತೊಗೊಳಂಗಿಲ್ಲ. ಹೇರ್ಸ್ಗೆ ಭಾಳನೇ ಚೆನ್ನಾಗಿರ್ತೈತಿ ಈರುಳ್ಳಿ ಅಂತಾರಾದ್ರೆ. ಈರುಳ್ಳಿಯಿಂದನೂ ನಮ್ಗೆ ಒಬ್ಬರು ಕೂದಲಿಗೆ ಈರುಳ್ಳಿ ಆಗುತ್ತೆ, ಒಬ್ರಿಗೆ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಈರುಳ್ಳಿನ ಇಲ್ಲಿ ನನ್ನ ಹೇರ್ ಆಯಿಲಲ್ಲಿ ನಾನು ಈರುಳ್ಳಿನ ಹಾಕಂಗಿಲ್ಲ. ಏನೋ ಅದು ನನಗೆ ಆಗಿ ಬಂದಿಲ್ಲ ಅಂತ ಹೇಳಂದು ಬೇರೆದವ್ರಿಗೆ ಏನಿದೆ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಎಲ್ಲ ರೀತಿಯರಿಗಿರುವಂಥ ಒಂದು ಫೇಸ್ ಪ್ಯಾಕ್ಗಳು ಆಗಿ ಬರ್ತಾವೆ ಅಂತ ಹೇಳಂಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಫೇಸ್ ಪ್ಯಾಕ್ಗಳು ಆಗಿ ಬರ್ತಾವೆ, ಒಂದೊಂದು ಆಗಿ ಬರಂಗಿಲ್ಲ. ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೋರಿ, ಟ್ರೈ ಮಾಡಿರಿ, ಒಳ್ಳೆ ರಿಸಲ್ಟ್ ಅಂತ ಪಕ್ಕ ಸಿಗುತ್ತಾ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.